ಅಮೆರಿಕಾದ ಟ್ರಂಪ್ ಹೇಳ್ಬಿಟ್ರೆ ಯುದ್ಧ ಮುಗಿಯಲ್ಲ. ಯುದ್ಧ ಮುಗಿಸೋದು ನೀವಲ್ಲ, ನಾವು. ಅಮೆರಿಕಾದ ಟ್ರಂಪ್ ಹೇಳ್ಬಿಟ್ರೆ ಯುದ್ಧ ಮುಗಿಯಲ್ಲ, ಯುದ್ಧ ಮುಗಿಸೋದು ನೀವಲ್ಲ, ನಾವು. ಬನ್ರಿ ನೀವೋ ನಾವೋ ನೋಡೋಣ. ಅಮೆರಿಕಾದ ಟ್ರಂಪ್ಗೆ ಇರಾನ್ ಸ್ಟ್ರಾಂಗ್ ಚಾಲೆಂಜ್ ಮಾಡಿದೆ. ಗಲ್ಫ್ ಫ್ಯೂಚರ್ ಡಿಸೈಡ್ ಮಾಡೋದು ನಾವು, ನೀವಲ್ಲ. ಅಮೆರಿಕ ಇಸ್ರೇಲ್ ಟಾರ್ಗೆಟ್ ಮೇಲೆ ದಾಳಿ ನಿಲ್ಲಲ್ಲ. ತೈಲ ಬಿಕ್ಕಟ್ಟಿನ ಬೆನ್ನಲ್ಲೇ ಯುದ್ಧ ಮುಗಿಸಲು ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಟ್ರಂಪ್ ಹೇಳಿಬಿಟ್ರೆ ಯುದ್ಧ ಮುಗಿಯಲ್ಲ, ಯುದ್ಧ ಮುಗಿಸೋದು ನೀವಲ್ಲ, ನಾವು. ಬನ್ರಿ ನೀವೋ ನಾವೋ ನೋಡೇ ಬಿಡೋಣ. ಅಮೆರಿಕಾದ ಟ್ರಂಪ್ಗೆ ಈಗ ಇರಾನ್ ಸ್ಟ್ರಾಂಗ್ ಚಾಲೆಂಜ್ ಮಾಡಿರುವಂತದ್ದು. ಗಲ್ಫ್ ಫ್ಯೂಚರ್ ಡಿಸೈಡ್ ಮಾಡೋದು ನಾವು, ನೀವಲ್ಲ. ಅಮೆರಿಕ ಇಸ್ರೇಲ್ ಟಾರ್ಗೆಟ್ಸ್ ನ ಬಿಡಲ್ಲ ನಾವು, ದಾಳಿ ನಿಲ್ಸಲ್ಲ ಅಂತಿದೆ ಇರಾನ್. ತೈಲ ಬಿಕ್ಕಟ್ಟಿನ ಬೆನ್ನಲ್ಲೇ ಈಗ ಅಮೆರಿಕ ಯುದ್ಧ ಮುಗಿಸೋಕೆ ಪ್ಲಾನ್ ಮಾಡಿದೆ. ಆದ್ರೆ ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ತರ ಕಾಣ್ತಿಲ್ಲ. ಯುದ್ಧ ಮುಗಿಸೋದು ನೀವಲ್ಲ, ನಾವು ಅಂತಿದೆ. ಯಾಕೆಂದ್ರೆ ಶುರು ಮಾಡಿದವರು ಅಮೆರಿಕ, ನಾವು ಬಿಡಲ್ಲ, ನಾವು ಕಂಟಿನ್ಯೂ ಮಾಡೇ ಮಾಡ್ತೀವಿ ಅಂತ ಇರಾನ್ ಹೇಳ್ತಾನೆ ಇದೆ. ಟ್ರಂಪ್ ಹೇಳಿದಂತ ಹೇಳಿಕೆಗಳು, ಯುದ್ಧ ನಾವು ನಿಲ್ಲಿಸ್ತೀವಿ, ನಾವು ಭಾಗಶಃ ಗೆದ್ದಿದ್ಬಿಟ್ಟಿದೀವಿ, ನೌಕಾಸೇನೆ ಇರಬಹುದು, ಕ್ಷಿಪಣಿಗಳಿರಬಹುದು, ಬೇರೆ ಬೇರೆ ಡ್ರೋನ್ಗಳಿರಬಹುದು, ಎಲ್ಲವನ್ನ ನಾವು ನಾಶ ಮಾಡಿದ್ದೇವೆ, ಹಲವು ವಿಧಗಳಿಂದ ನಾವು ಗೆದ್ದಿದ್ದೇವೆ, ನಾವು ಯುದ್ಧ ಮುಗಿಸೋಕೆ ಸಿದ್ಧವಾಗಿದ್ದೇವೆ, ಆಲ್ಮೋಸ್ಟ್ ಯುದ್ಧ ಮುಗಿದೋಯ್ತು, ನಾವು ಗೆದ್ದಿದ್ದೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ರು. ಆದ್ರೆ ಇರಾನ್ ಮಾತ್ರ ಸುಮ್ಮನಿರೋ ಲಕ್ಷಣ ಇಲ್ಲ. ಯುದ್ಧ ನೀವು ಮುಗಿಸೋಕ್ಕಾಗಲ್ಲ, ನಾವೇ ಮುಗಿಸ್ಬೇಕು ಅಂತಿದೆ. ನಾವ ನೋಡೇ ಬಿಡೋಣ ಅಂತಿದೆ ಇರಾನ್. ಅಮೆರಿಕಾದ ಟ್ರಂಪ್ ಹೇಳಿದ್ರೆ ಯುದ್ಧ ನಿಲ್ಲಲ್ಲ, ಅದನ್ನ ಡಿಸೈಡ್ ಮಾಡೋದು ನಾವು ಅಂತಿದೆ. ಇನ್ನೊಂದು ಕಡೆ ಜಗತ್ತಿನಲ್ಲಿ ತೈಲದ ಬಿಕ್ಕಟ್ಟು ಏನು ಉಂಟಾಗಿದೆ, ಯಾವ ಕಾರಣಕ್ಕೂ ಕೂಡ ಕಚ್ಚಾ ತೈಲದ ಪೂರೈಕೆಯಲ್ಲಿ ಈ ಮಟ್ಟದ ವ್ಯತ್ಯಾಸ ಹಿಂದೆ ಎಂದು ಕಂಡಿರ್ಲಿಲ್ಲ ಅನ್ಸತ್ತೆ. ಆ ಪರಿಯ ವ್ಯತ್ಯಾಸವನ್ನ ಇವತ್ತು ಜಗತ್ತು ನೋಡ್ತಿದೆ. ಇದೇ ಕಾರಣಕ್ಕೆ ಬಹುಶಃ ಯುದ್ಧ ಮುಗಿಸುವಂತ ಆಲೋಚನೆಯಲ್ಲಿ ಟ್ರಂಪ್ ಇದ್ದಾರೆ. ಅದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಟ್ರಂಪ್ ಪ್ಲಾನ್ ಮಾಡಿದ್ದಾರೆ ಅನ್ಸತ್ತೆ ಯುದ್ಧ ನಿಲ್ಲಿಸೋಕೆ ಅಥವಾ ಯುದ್ಧವನ್ನ ಮುಂದುವರಿಸದೇ ಇರಲು. ಅದೇ ಕಾರಣಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ಬೋದು, ನಾವು ಗೆದ್ದು ಬಿಟ್ಟಿದ್ದೇವೆ, ಆಲ್ಮೋಸ್ಟ್ ಯುದ್ಧ ಮುಗಿದೋಯ್ತು, ಒಂದು ಹಂತಕ್ಕೆ ತಲುಪಿದೆ ಅಂತ. ಆದ್ರೆ ಇರಾನ್ ಹೇಳ್ತಿದೆ ಸಾಧ್ಯವೇ ಇಲ್ಲ, ಯುದ್ಧ ಮುಗಿಸೋದು ನೀವಲ್ಲ, ನಾವು. ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ಟಾರ್ಗೆಟ್ ಮಾಡಿಕೊಂಡು, ಇಸ್ರೇಲ್ ನಲ್ಲಿರುವಂತಹ ಟಾರ್ಗೆಟ್ಸ್ ಏನಿದೆ ಮತ್ತು ಅಮೆರಿಕಾದಲ್ಲಿನ ಏನಿದೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕಾಗೆ ಸಂಬಂಧಪಟ್ಟಂತಹ ಯಾವುದೇ ಕಚೇರಿಗಳು, ಯಾವುದೇ ರಾಯಭಾರಿ ಕಚೇರಿ ಇರಬಹುದು ಅಥವಾ ಸೇನಾ ನೆಲೆಗಳಿರ್ಬೋದು, ಏನೇ ಇರಬಹುದು, ಅದರ ಮೇಲಿನ ಟಾರ್ಗೆಟ್ ನಾವು ನಿಲ್ಸಲ್ಲ, ನಾವು ದಾಳಿಯನ್ನ ಮುಂದುವರಿಸ್ತೀವಿ. ಯುದ್ಧ ನೀವು ಶುರು ಮಾಡಿದೀರಾ, ಆದ್ರೆ ಅದನ್ನ ಮುಗಿಸೋ ಆಲೋಚನೆ ನಿಮ್ಮದಲ್ಲ, ನಾವು ಅಂತಿದೆ ಇರಾನ್.